ಸರ್, ನಾಳೆ ಕಾರ್ಯಕ್ರಮಕ್ಕೆ ಯಾವೆಲ್ಲ ಸಿದ್ಧತೆಗಳು ಮಾಡ್ಕೊಂಡಿದ್ದೀರಾ ಸರ್? ಈ ಕಡೆಯಿಂದ ಎಷ್ಟು ಜನ ಭಾಗಿಯಾಗ್ಬೋದು? ಬಹಳ ದೊಡ್ಡ ಮಟ್ಟದ ಹೋರಾಟ ದೇಶಾದ್ಯಂತ. ಈ ನರೇಗಾ ಯೋಜನೆ ಏನಿತ್ತು ಅದನ್ನ ಕೇಂದ್ರ ಸರ್ಕಾರ ಹೆಸರು ಬದಲಾವಣೆ ಮಾಡಿ ಅದನ್ನ ಸಂಪೂರ್ಣವಾಗಿ ಭವಿಷ್ಯದಲ್ಲಿ ಆ ಯೋಜನೆಯನ್ನ ಏನೋ ರದ್ದು ಮಾಡೋಂಥದ್ದು, ನಶಿಸೋಗಂತ ನಿಟ್ಟಿನಲ್ಲಿ ಹೊಸದಾಗಿ ಜಾರಿಗೆ ತರ್ತಾ ಇರೋಂಥದ್ದು ಖಂಡನೀಯ. ಅದನ್ನ ನಾವು ಪ್ರತಿಭಟಿಸಿ ಮತ್ತೆ ಯಥಾವತ್ತಾಗಿ ಮನ್ರೇಗಾ ಕಾರ್ಯಕ್ರಮ ಏನಿತ್ತು ಅದನ್ನ ಯಥಾವತ್ತಾಗಿ ಮತ್ತೆ ಜಾರಿ ಮಾಡಬೇಕು ಅಂತೇಳಿ ನಮ್ಮ ಹೋರಾಟ. ನರೇಗಾ ಬಚಾವ್ ಆಂದೋಲನ ಅಂತೇಳಿ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನ ಶಿಡ್ಲಘಟ್ಟ ಮತ್ತೆ ಚಿಕ್ಕಬಳ್ಳಾಪುರ, ಗೌರಿಬಿದನೂರು, ಬಾಗೇಪಲ್ಲಿ, ಕೋಲಾರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 3 ಜಿಲ್ಲೆಗಳಿಂದನೂ ಸಹ ಇಲ್ಲಿ ಚಿಕ್ಕಬಳ್ಳಾಪುರ ಹೈವೇ ಹೊಂದ್ಕೊಂಡಂತೆ ಅಗಲಗುಕ್ಕಿ ಹತ್ರ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಆಸನ ವ್ಯವಸ್ಥೆ ಇರುವಂತ ಒಂದು ಬೃಹತ್ ಗಾತ್ರದ ಶೆಡ್ ನಿರ್ಮಾಣ ಮಾಡಿ ಅಲ್ಲಿ ಎಲ್ಲರೂ ಸಹ ಸೇರ್ಕೊಂಡು ಒಂದು ಹೋರಾಟದ ರೂಪುರೇಷೆಗಳನ್ನ ತಯಾರು ಮಾಡಿದಂತ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಈ ದೇಶದ ಈ ರಾಜ್ಯದ ನಾಗರಿಕರನ್ನ 3 ಜಿಲ್ಲೆಯಿಂದ ನಾವು ವಾಲಂಟಿಯರ್ ಆಗಿ ಆಹ್ವಾನಿಸಿ ಒಂದು ಹೋರಾಟನ ಮಾಡ್ತಾ ಇರೋಂಥದ್ದು. ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನಿಂದ ಸಹ 10,000ಕ್ಕೂ ಹೆಚ್ಚು ಜನ ಸೇರ್ತಾ ಇರೋಂಥದ್ದು. ಹೆಚ್ಚಿನದಾಗಿ ಕಾಂಗ್ರೆಸ್ ಮುಖಂಡರುಗಳೆಲ್ಲರೂ ಸಹ ಪಂಚಾಯತಿ ಮಟ್ಟದಲ್ಲಿ ಜವಾಬ್ದಾರಿ ತಗೊಂಡು ಎಲ್ಲರೂ ಸಹ ಸಾರ್ವಜನಿಕರನ್ನು ಕರ್ಕೊಂಡ್ಬರುವಂಥದ್ದು ಮತ್ತೆ ಕಾರ್ಯಕ್ರಮ ಯಶಸ್ವಿಗೊಳಿಸುವಂತ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಎಲ್ಲರೂ ಸಹ ಶ್ರಮಿಸ್ತಾ ಇರೋಂಥದ್ದು. ಆ ನಿಟ್ಟಿನಲ್ಲಿ ಈ ಹೋರಾಟ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಅಂತೇಳಿ ನಾನು ಭಾವಿಸಿದ್ದೇನೆ. ಸರ್, ಈಗ ಈ ಭಾಗದಿಂದ ಬಸ್ಸುಗಳೇನಾದ್ರೂ ವ್ಯವಸ್ಥೆ ಇದೆಯಾ? ವೆಹಿಕಲ್ಸ್ ಎಲ್ಲ ಈ ಭಾಗದಿಂದ ಸುಮಾರು 150ಕ್ಕೂ ಹೆಚ್ಚು ಬಸ್ಸುಗಳು ನಮ್ಗೆ ವ್ಯವಸ್ಥೆ ಮಾಡ್ಕೊಂಡಿರ್ತೀವಿ. ಮತ್ತೆ ವಾಲಂಟಿಯರ್ಗೂ ಸಹ ಅವರ ಅದೇ ಆದ ವೆಹಿಕಲ್ಸ್ ಅಲ್ಲೂ ಸಹ ಎಲ್ಲರೂ ಸಹ ಬರ್ತಾ ಇರೋಂಥದ್ದು. ಬೈಕ್ಸ್ ಅಲ್ಲಿ ಬರ್ತಾ ಇದ್ದಾರೆ, ವಾಲಂಟಿಯರ್ ಬರ್ತಾ ಇದ್ದಾರೆ. ಈ ರೀತಿ ಹಲವಾರು ರೀತಿಯಲ್ಲಿ ಎಲ್ಲರೂ ಸಹ ಬಂದು ಪ್ರತಿಯೊಬ್ಬರಿಗೂ ಸಹ ನರೇಗಾ ಕಾರ್ಯಕ್ರಮ ಅಂದ್ರೆ ಎಲ್ಲರಿಗೂ ಸಹ ಅರಿವಿದೆ. ಸಾಕಷ್ಟು ಬಡವರು, ಕೂಲಿ ಕಾರ್ಮಿಕರು, ಶ್ರಮಿಕರು, ರೈತರು ಈ ಯೋಜನೆಯನ್ನು ಬಳಸ್ಕೊಳ್ತಾ ಇದ್ರು. ದಿನನಿತ್ಯ ವರ್ಷದಲ್ಲಿ 100ಕ್ಕೂ ಹೆಚ್ಚು ದಿನಗಳ ಕಾಲ ಕೂಲಿ ಸಿಗ್ತಾ ಇತ್ತು ಅವ್ರಿಗೆ. ಅದೆಲ್ಲನೂ ಸಹ ಇವತ್ತಿನ ದಿನಗಳಲ್ಲಿ ಒಂದಷ್ಟು ಕಾನೂನುಗಳನ್ನ ಅಳವಡಿಸಿರೋದ್ರಿಂದ ಭವಿಷ್ಯದಲ್ಲಿ ಈ ಯೋಜನೆ ನೆಲೆಗುದಿಗೆ ಬೀಳಂತದ್ದು ಗ್ಯಾರಂಟಿ. ಜೊತೆಗೆ ರೈತರಿಗೆ ಸಾಕಷ್ಟು ಗಿಡ ನೆಡಂತದ್ದು ಇರ್ಬೋದು, ಅವ್ರ ಬದುಗಳು ನಿರ್ಮಾಣ ಮಾಡ್ಕೊಳ್ಳುವಂಥದ್ದು, ಕೃಷಿ ಹೊಂಡ ನಿರ್ಮಾಣ ಮಾಡೋಂಥದ್ದು, ಈ ರೀತಿ ಹಲವಾರು ಕಾರ್ಯಕ್ರಮಗಳಿಗೆ ರೈತೋಪಕಾರಿಯಾಗಿ ಈ ಯೋಜನೆ ಅನುಷ್ಠಾನ ಆಗಿ ಸಕ್ರಮವಾಗಿ ಪಂಚಾಯತಿಯಲ್ಲಿ ಬಳಸ್ಕೊಳ್ಳುವಂಥದ್ದು ಆಗ್ತಾ ಇತ್ತು. ಈಗ ಇವೆಲ್ಲ ಸಲ ನಿಂತೋಗ್ತದೆ ಅನ್ನೋಂಥ ಒಂದು ಸೂಚನೆಗಳು. ಜೊತೆಗೆ ನಮಗೆ ರಾಜ್ಯ ಸರ್ಕಾರದ ಏನು ವೆಚ್ಚ ಭರಿಸುವಂಥದ್ದು ಈ ಯೋಜನೆಗೆ 10% ಇತ್ತು ಹಿಂದೆ ಸರ್ಕಾರದಲ್ಲಿ, UPA ಸರ್ಕಾರ ಮಾಡಿದಂತ ಅವಧಿಯಲ್ಲಿ. ಇದುವರೆಗೂ ಅಷ್ಟೇ ಇತ್ತು. ಈಗ ಈ ಸರ್ಕಾರ ಬಂದ್ಮೇಲೆ ರಾಜ್ಯ ಸರ್ಕಾರ 40% ಭರಿಸುವಂಥದ್ದು, ಕೇಂದ್ರ ಸರ್ಕಾರ 60% ಭರಿಸೋದು ಅಂತೇಳಿ ಕಾಯ್ದೆಯಲ್ಲಿ ತಂದಿರುವಂಥದ್ದು ಮತ್ತೆ ರಾಜ್ಯಗಳಿಗೆ ಹೆಚ್ಚಿನ ಹೊರೆ ಆಗುವಂಥದ್ದು ಕಾಣ್ತಾ ಇದೆ. ಈ ರೀತಿ ಹೆಚ್ಚಿನದಾಗಿ ರಾಜ್ಯಗಳಿಗೆ ಹೊರೆ ಮಾಡೋದಾದ್ರೆ ನಾವು ಒಕ್ಕೂಟದ ವ್ಯವಸ್ಥೆಯಲ್ಲಿ ನಾವು ಇರುವಂತದ್ದು ಇದನ್ನ ಸರಿಯಾದ ರೀತಿಯಲ್ಲಿ ನಮ್ಮ ಯಾರನ್ನೂ ಸಹ ನಡ್ಸ್ಕೊಳ್ತಾ ಇಲ್ಲ ಕೇಂದ್ರ ಸರ್ಕಾರ ಅಂತೇಳಿ ಎಲ್ಲೋ ಒಂದ್ ಕಡೆ ಅನುಮಾನ ಮೂಡ್ತಾ ಇರೋಂಥದ್ದು. ಮತ್ತೆ ಮಲತಾಯಿ ಧೋರಣೆ ಮಾಡ್ತಾ ಇರೋಂಥದ್ದು, ತೆರಿಗೆ ಹಣನ ವಾಪಸ್ ಕೊಡೋಂತ ನಿಟ್ಟಿನಲ್ಲೂ ಸಹ ನಮ್ಗೆ ವಿಳಂಬ ಮಾಡೋಂಥದ್ದು, ಒಂದು ರೀತಿ ತಾರತಮ್ಯ ಮಾಡ್ತಾ ಕಾಣ್ತಾ ಇದೆ. ಇವೆಲ್ಲನೂ ಸಹ ಖಂಡಿಸಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು, ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಸುಧಾಕರ್ ಅವರು ಎಲ್ಲರ ಒಂದು ಸಹಕಾರ, ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಹೋರಾಟನ ರೂಪುರೇಷೆ ಮಾಡಿ ನಾವು ಮಾಡ್ತಾ ಇದೀವಿ. ಹಂಗಾಗಿ ಇದು ಸಕ್ಸಸ್ ಆಗ್ಬೇಕು, ಇದಕ್ಕೆ ನ್ಯಾಯ ಸಿಗಂತದ್ದಾಗಬೇಕು. ಕೇಂದ್ರ ಸರ್ಕಾರ ಸಹ ಗಣನೆಗೆ ತಗೊಂಡು ವಿಶೇಷವಾಗಿ ಈ ಯೋಜನೆಗೆ UPA ಸರ್ಕಾರ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಇಟ್ಟಿದ್ದಂಥದ್ದು. ಈ ಯೋಜನೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಈಗ ಇವ್ರು ಕೈ ಬಿಟ್ಟು ಈಗೇನೋ ವಿಕಸಿತ ಭಾರತ್ ರಾಮ್ಜಿ ಅಂತ ಹೆಸರನ್ನ ಹೊಸದಾಗಿ ಇಟ್ಟಿರೋಂಥದ್ದು ನೋಡಿದ್ರೆ ಇವರಿಗೆ ಮಹಾತ್ಮ ಗಾಂಧೀಜಿಯವರ ಬಗ್ಗೆನೂ ಸಹ ಗೌರವ ಇಲ್ಲದೆ ಇರೋಂಥದ್ದು, ಅವ್ರನ್ನ ಎಲ್ಲರ ಮನಸ್ಸಿನಿಂದ ದೂರ ಮಾಡಂತ ಒಂದು ಪ್ರಯತ್ನದ ಭಾಗ. ಮತ್ತೆ ಈ ಯೋಜನೆ ಬಗ್ಗೆನೂ ಸಹ ಅವ್ರಿಗೆ ಅಷ್ಟಾಗಿ ಆಸಕ್ತಿ ಇಲ್ಲದೆ ಇರೋದ್ರಿಂದ ಇದು ದಿನೇ ದಿನ ಈ ಯೋಜನೆನ ಗ್ರಾಮಗಳಲ್ಲಿ ಈಗಾಗಲೇ ಸಾಕಷ್ಟು ನಿಬಂಧನೆಗಳು, ಕಾನೂನುಗಳು ಎಲ್ಲ ಅಳವಡಿಸಿರೋದ್ರಿಂದ ಸಕ್ರಿಯವಾಗಿ ಹಿಂದಿನಂತೆ ಈ ಯೋಜನೆಗೆ ಚಾಲನೆ ಇಲ್ಲ. ಈಗ ಇವರು ಇನ್ನಷ್ಟು ಅದಕ್ಕೆ ನಿಬಂಧನೆಗಳು ಹಾಕೋದ್ರಿಂದ ಕೇಂದ್ರ ಸರ್ಕಾರದ ಅನುಮತಿಗೆ ಕಾಯೋದು ಇಂಥವೆಲ್ಲ ಸಹ ಕಂಡಾಗ ಭವಿಷ್ಯದಲ್ಲಿ ಈ ಯೋಜನೆ ಕಣ್ಮರೆ ಆಗಂತ ಅವಕಾಶಗಳೆಲ್ಲಾನು ಇರ್ತದೆ. ಇದನ್ನ ನಾವು ಬಿಡೋದಿಲ್ಲ. ಯಥಾವತ್ತಾಗಿ ಮನ್ರೇಗಾ ಕಾರ್ಯಕ್ರಮ ಮರು ಜಾರಿ ಆಗ್ಲಿ ಅಂತೇಳಿ ನಮ್ಮ ಒಕ್ಕರೆಲ್ಲ ಹೋರಾಟ.
ಸರ್ಕಾರ ISI BIS ಸರ್ಟಿಫೈಡ್ ಅಲ್ಲದ ವಾಟರ್ ಪ್ಯೂರಿಫೈಯರ್ಗಳನ್ನು ನಿಷೇಧಿಸಿದೆ. ಆನ್ಲೈನ್ ಸರ್ಟಿಫೈಡ್ ಅಲ್ಲದ ವಾಟರ್ ಪ್ಯೂರಿಫೈಯರ್ಗಳ ನೀರು ಕುಡಿಯೋದ್ರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್, BP, ಶುಗರ್, ಇನ್ಫರ್ಟಿಲಿಟಿ, PCOD, ಕ್ಯಾನ್ಸರ್ ಸಹ ಬರಬಹುದು. ಸರ್ಕಾರ ನಿರ್ಧರಿಸಿದ ಎಲ್ಲ ಮಾನದಂಡಗಳನ್ನು ಅನುಸರಿಸಿ ಕ್ಯಾಸ್ ಸಿಸ್ಟಮ್ಸ್ ವಾಟರ್ ಪ್ಯೂರಿಫೈಯರ್ಗಳ ಲ್ಯಾಬ್ ಟೆಸ್ಟ್ ಆಗಿ 100% ಸೇಫ್ಟಿ ಮತ್ತು ಕ್ವಾಲಿಟಿ ಇರುತ್ತೆ ಅಂತ ಗವರ್ಮೆಂಟ್ ಅಪ್ರೂವ್ಡ್ ಮಾಡಿದೆ. ನಿಮ್ಮ ಕುಟುಂಬದ ಆರೋಗ್ಯಕ್ಕಾಗಿ ಕ್ಯಾಸ್ ಸಿಸ್ಟಮ್ಸ್ ವಾಟರ್ ಪ್ಯೂರಿಫೈಯರ್ನೇ ಬಳಸಿ. ನಮ್ಮ ಕನ್ನಡ ಮೈತ್ರಿ ನ್ಯೂಸ್ ವಾಹಿನಿಯನ್ನು ನೋಡಿ ಕ್ಯಾಸ್ ಸಿಸ್ಟಮ್ ವಾಟರ್ ಪ್ಯೂರಿಫೈಯರ್ ಖರೀದಿಸುವವರಿಗೆ 10% ರಿಯಾಯಿತಿ ಕೊಡಲಾಗುವುದು. ಪ್ರೀ ಡೆಮೋಗೆ ಸ್ಕ್ರೀನ್ನಲ್ಲಿ ಕಾಣಿಸುತ್ತಿರುವ ಫೋನ್ ನಂಬರ್ ಅನ್ನು ಸಂಪರ್ಕಿಸಿ.